ಹಲೋ ಫ್ರೆಂಡ್ಸ್, ಲೇಡೀಸ್ ಗ್ರೇಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಲಾಸ್ಟ್ ವಿಡಿಯೋದಲ್ಲಿ ಈ ಕಲಂಕಾರಿ ಬ್ಲೌಸ್ನ 3 ಟಕ್ಸನ್ನು ಯಾವ ರೀತಿ ಸ್ಟಿಚ್ ಮಾಡಬೇಕು ಮತ್ತು ಕ್ರಾಸ್ ಬೆಲ್ಟನ್ನು ಯಾವ ರೀತಿ ಅಟ್ಯಾಚ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಟ್ಟಿನಿ. ಇನ್ನೂ ವಿಡಿಯೋವನ್ನು ನೋಡಿಲ್ಲ ಅಂದರೆ ಮೇಲ್ಗಡೆ ಐಕಾರ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಪ್ಲೇಲಿಸ್ಟಲ್ಲಿ ಕಟಿಂಗ್ ಮತ್ತು ಫ್ರಂಟ್ ಪಾರ್ಟ್ನ ಸ್ಟಿಚಿಂಗ್ ವಿಡಿಯೋವನ್ನು ನೀವು ನೋಡ್ಬೋದು. ಟಕ್ಸ್ ಮತ್ತು ಕ್ರಾಸ್ ಬೆಲ್ಟನ್ನು ಯಾವ ರೀತಿ ಸ್ಟಿಚ್ ಮಾಡೀನಿ ಅಂಥೇಳಿ. ಈಗ ಈ ವಿಡಿಯೋದಲ್ಲಿ ನಾನು ಹುಕ್ಕಿನ ಪಟ್ಟಿ ಮತ್ತು ಹುಕ್ಕಿನ ಮನೆ ಪಟ್ಟಿಯನ್ನು ಯಾವ ರೀತಿ ಅಟ್ಯಾಚ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಒಂದು ಸೈಡಲ್ಲಿ ನಾವು ಹುಕ್ಕಿನ ಪಟ್ಟಿ ಮತ್ತು ಇನ್ನೊಂದು ಸೈಡಲ್ಲಿ ಹುಕ್ಕಿನ ಮನೆ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೋತೀವಿ. ಹುಕ್ಕಿನ ಮನೆ ಪಟ್ಟಿಗಾಗಿ ನಾನು ಲೈನಿಂಗ್ ಬಟ್ಟೆಯನ್ನು ತೊಗೊಂಡಿನಿ. ಹುಕ್ಕಿನ ಮನೆ ಪಟ್ಟಿಗಾಗಿ ನಾನು ಮೇನ್ ಫ್ಯಾಬ್ರಿಕನ್ನು ತೊಗೊಂಡಿನಿ. ನೀವು ಯಾವ ಸೈಡಲ್ಲಾದರೂ ಅಟ್ಯಾಚ್ ಮಾಡ್ಕೋಬೋದು. ನಾನು ಲೆಫ್ಟ್ ಸೈಡಲ್ಲಿ ಹುಕ್ಕಿನ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೋತೀನಿ. ಹುಕ್ಕಿನ ಪಟ್ಟಿಗಾಗಿ 2 ಇಂಚು ಅಗಲ ಇರುವಂತಹ ಕ್ರಾಸ್ ಲೈನಿಂಗ್ ಬಟ್ಟೆಯನ್ನು ತೊಗೊಂಡಿನಿ. ಅದನ್ನು ಡಬಲ್ ಫೋಲ್ಡ್ ಮಾಡಿಕೊಂಡು ಈ ರೀತಿ ಬ್ಲೌಸ್ನ ಸೀದಾ ಸೈಡ್ ಅಟ್ಯಾಚ್ ಮಾಡ್ಕೋತೀನಿ. ಮತ್ತು ಕೆಳಗಡೆ ಫಿನಿಶಿಂಗ್ ಆಗಿರೋದ್ರಿಂದ ನಾವು ಅರ್ಧ ಇಂಚು ಸ್ವಲ್ಪ ಜಾಸ್ತಿ ಬಿಡಬೇಕಾಗ್ತೈತಿ. ಅಷ್ಟನ್ನು ಬಿಟ್ಟು ನಾವು ಸ್ಟಿಚ್ ಮಾಡ್ಕೋಬೇಕು. ಮೇಲ್ಗಡೆನೂ ಕೂಡ ಫಿನಿಶಿಂಗ್ ಆಗಿತ್ತು ಕೊರಳು ಅಂತಂದ್ರೆ ಅಲ್ಲಿನೂ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಬಟ್ಟೆ ಬಿಡ್ರಿ. ಈ ರೀತಿ ನಾವು ಸ್ಟಿಚ್ ಹಾಕ್ಕೊಂಡು ಲೈನಿಂಗ್ ಬಟ್ಟೆನ ಯಾವ ಕಡೆ ತಿರುಗಿಸಿ ನೋಡ್ರಿ, ಆ ರೀತಿ ತಿರುಗಿಸ್ಕೊಂಡು ಲೈನಿಂಗ್ ಬಟ್ಟೆಯ ಕೊನೆಗೆ ಒಂದು ಲೈನ್ ಸ್ಟಿಚ್ ಬರಬೇಕು. ಈ ರೀತಿ ಸ್ಟಿಚ್ ಹಾಕ್ಕೊಂಡು ಕೆಳಗಡೆ ಎಕ್ಸ್ಟ್ರಾ ಇರುವಂತಹ ಬಟ್ಟೆಯನ್ನು ಫೋಲ್ಡ್ ಮಾಡಿಕೊಂಡು ಮತ್ತು ಡಬಲ್ ಫೋಲ್ಡ್ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಒಳಗಡೆಗೆ ಫೋಲ್ಡ್ ಮಾಡಿಕೊಂಡು ಒಳಗಿನ ಸೈಡ್ ಫೋಲ್ಡ್ ಮಾಡಿಕೊಂಡು ಮೇನ್ ಫ್ಯಾಬ್ರಿಕ್ ಮೇಲೆಗೆ ನಾವು ಒಂದು ಲೈನ್ ಟಾಪ್ ಸ್ಟಿಚ್ಚನ್ನು ಹಾಕೋಬೇಕು. ತುಂಬಾ ಈಸಿ ಮೆಥಡಲ್ಲಿ ನಾವು ಹುಕ್ಕಿನ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೋಬೋದು. ಭಾಳ ಈಸಿ ಸ್ಟೆಪ್ಸ್ನಲ್ಲಿ ನಿಮ್ಗೆ ಪೂರ್ತಿ ಡೀಟೇಲಾಗಿ ತೋರಿಸ್ಕೊಟ್ಟಿನಿ ನೋಡಿರಿ. 2 ಇಂಚು ಅಗಲ ಇರುವಂತಹ ಪಟ್ಟಿ ತೊಗೊಂಡ್ರೆ ಸಾಕು. ಈಗ ಹುಕ್ಕಿನ ಮನೆ ಪಟ್ಟಿಯನ್ನು ಯಾವ ರೀತಿ ಅಟ್ಯಾಚ್ ಮಾಡ್ಕೋಬೇಕು ನೋಡಿರಿ. ನೀವು ಬ್ಲೌಸ್ ಪಾರ್ಟನ್ನು ಉಲ್ಟಾ ಇಟ್ಕೊರಿ. ಅದ್ರ ಮೇಲೆ ಹುಕ್ಕಿನ ಮನೆ ಪಟ್ಟಿಗಾಗಿ ಏನು ಬಟ್ಟೆ ತೊಗೊಂಡಿರ್ತೀವಲ್ಲ ಅದನ್ನು ಉಲ್ಟಾನೇ ಇಟ್ಕೋಬೇಕು. ಬ್ಲೌಸನ್ನು ಉಲ್ಟಾ ಇಟ್ಕೊರಿ, ಅದ್ರ ಮೇಲೆ ಪಟ್ಟಿಯನ್ನು ಕೂಡ ಉಲ್ಟಾ ಇಟ್ಕೊಂಡು ಈ ರೀತಿ ಒಂದು ಲೈನ್ ಸ್ಟಿಚ್ ಹಾಕೋರಿ. ಇಲ್ಲಿನೂ ಕೂಡ ಕೆಳಗಡೆಗೆ ನಾವು ಅರ್ಧ ಇಂಚು ಎಕ್ಸ್ಟ್ರಾ ಬಿಟ್ಟಿರಬೇಕು. ಈಗ ನೋಡಿರಿ, ಈ ರೀತಿ ತಿರುಗಿಸ್ಕೊಂಡಿನ ಪಟ್ಟಿಯನ್ನು ತಿರುಗಿಸ್ಕೊಂಡು ಎಂಡ್ಗೆ ಕೊನೆಗೆ ಒಂದು ಲೈನು ಸ್ಟಿಚ್ ಹಾಕೋಬೇಕು. ಕಾಣಿಸ್ಲಾಗ್ತದಂತ ಅಂದ್ಕೊಂಡಿನಿ. ಈ ರೀತಿ ಒಂದು ಲೈನ್ ಸ್ಟಿಚ್ ಹಾಕ್ಕೊಂಡಾದ್ಮೇಲೆ ಎಕ್ಸ್ಟ್ರಾ ಇರುವಂತಹ ಮೇಲ್ಗಡೆ ಎಕ್ಸ್ಟ್ರಾ ಏನು ತೊಗೊಂಡಿರ್ತೀವಲ್ಲ ಬಟ್ಟೆ ಎಕ್ಸ್ಟ್ರಾ ಬಂದಿತ್ತಲ್ಲ ಆ ಬಟ್ಟೆಯನ್ನು ಕಟ್ ಮಾಡ್ಕೊಳ್ಳೋಣ. ಕಟಾನ್ ಕಟಿ ತಗೋಬೇಡ್ರಿ. ಸ್ವಲ್ಪ ಎಷ್ಟು ಉದ್ದದ ಪಟ್ಟಿಯನ್ನು ರೆಡಿ ಮಾಡಬೇಕು ಅದಕ್ಕಿಂತಲೂ 1 ಇಂಚ್ 1.5 ಇಂಚು ಜಾಸ್ತಿ ತಗೋರಿ. ನೋಡಿರಿ, ಈ ರೀತಿ ಕೆಳಗಡೆಗೆ ಫೋಲ್ಡ್ ಮಾಡ್ಕೊಂಬಿಟ್ಟು ಸ್ವಲ್ಪ ಸ್ಟಿಚ್ ಹಾಕ್ಕೊಂಡಿನಿ. ಸ್ಟಿಚ್ ಹಾಕ್ಕೊಂಡಾದ್ಮೇಲೆ ಇದನ್ನು ಸೀದಾ ಮಾಡ್ಕೊರಿ. ಸೀದಾ ಮಾಡಿಕೊಂಡು ಪಟ್ಟಿಯನ್ನು ನೋಡಿರಿ ಯಾವ ರೀತಿ ಫೋಲ್ಡ್ ಮಾಡ್ಕೋಬೇಕು. 3 ಇಂಚು ಅಗಲ ಇರುವಂತಹ ಪಟ್ಟಿ ತೊಗೊಂಡಿ. ನಾನು ಮೇನ್ ಫ್ಯಾಬ್ರಿಕ್ ಬಟ್ಟೆಯನ್ನು 3 ಇಂಚ್ ತೊಗೊಂಡಿನಿ. ಎಳೆ ಉಚ್ಚತಿತ್ತು ಅಂತಂದ್ರೆ ಬಟ್ಟೆದು ಮೇನ್ ಫ್ಯಾಬ್ರಿಕ್ದು ಎಳೆ ಉಚ್ಚತಿತ್ತು ಹುಕ್ಕಿನ ಮನೆ ಮಾಡಿದಾಗ ಅಂತಂದ್ರೆ ನೀವು ಲೈನಿಂಗ್ ಬಟ್ಟೆಯನ್ನೇ ತೊಗೊಂಡು ಹುಕ್ಕಿನ ಮನೆ ಪಟ್ಟಿಯನ್ನು ಮಾಡ್ಕೋಬೋದು. ಸರಿಯಾಗಿತ್ತು ಬಟ್ಟೆ ಚಲೋ ಇತ್ತು ಅಂತಂದ್ರೆ ಈ ರೀತಿಯಾಗಿ ಮೇನ್ ಫ್ಯಾಬ್ರಿಕನ್ನೇ ತೊಗೊಂಡು ಹುಕ್ಕಿನ ಮನೆ ಪಟ್ಟಿಯನ್ನು ಮಾಡ್ಕೊರಿ. ಹುಕ್ಕಿನ ಪಟ್ಟಿಗಾಗಿ ನೀವು ಲೈನಿಂಗ್ ಬಟ್ಟೆಯನ್ನೇ ತಗೋರಿ. ನೋಡಿರಿ, ಈ ರೀತಿಯಾಗಿ ಒಂದು ಲೈನ್ ಸ್ಟಿಚ್ ಹಾಕ್ಕೊಂಡಿನಿ. ಆ ಪಟ್ಟಿಯ ಮಧ್ಯದಲ್ಲಿ ಇನ್ನೊಂದು ಲೈನ್ನ ಸ್ಟಿಚ್ ಹಾಕೋಬೇಕು. ಇವೆರಡರ ಮಧ್ಯದಲ್ಲಿ ನಮ್ಮ ಹುಕ್ಕಿನ ಮನೆಗಳು ಬರಬೇಕು, ಹುಕ್ಕನ್ನು ಹಾಕುವಂತಹ ಮನೆಗಳು ಬರಬೇಕು. ಈ ರೀತಿಯಾಗಿ ಹುಕ್ಕಿನ ಮನೆ ಪಟ್ಟಿಯನ್ನು ನಾವು ಅಟ್ಯಾಚ್ ಮಾಡ್ಕೋಬೇಕು. ನಿಮಗೆಲ್ಲರಿಗೂ ಈಸಿ ಮೆಥಡಲ್ಲಿ ತೋರಿಸ್ಕೊಟ್ಟಿನಿ ಅಂತ ನನ್ನ ಭಾವನೆ. ನಿಮಗೆಲ್ಲರಿಗೂ ಈಸಿಯಾಗಿ ತಿಳಿತು ಅಂತ ಅಂದ್ಕೊಂಡಿನಿ. ಸ್ಟೆಪ್ ಬೈ ಸ್ಟೆಪ್ಪಾಗಿ ಬ್ಲೌಸ್ನ ಪೂರ್ತಿ ಫಿಟ್ಟಿಂಗ್ವರೆಗೂ ಎಲ್ಲ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತೀನಿ. ಈಗ 3 ವಿಡಿಯೋಗಳಾಯಿತು. ಈಗ ನಾವು ನೆಕ್ಸ್ಟ್ ಕೊರಳಿನ ಫಿನಿಶಿಂಗನ್ನು ಮಾಡ್ಕೊಳ್ಳೋಣ. ಇದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಬೇಕು ಅಂತ ಅಂದ್ಕೊಂಡೆ, ಬಟ್ ಈ ವಿಡಿಯೋ ಏನು ಭಾಳ ಲೆಂಗ್ದಿ ಆಗಲಿಲ್ಲ. ಹುಕ್ಕಿನ ಪಟ್ಟಿ ಮತ್ತು ಹುಕ್ಕಿನ ಮನೆ ಪಟ್ಟಿಯನ್ನು ಅಟ್ಯಾಚ್ ಮಾಡೋದು, ಇದರ ಜೊತೆಗೆ ಇದನ್ನು ಕೂಡ ಆ್ಯಡ್ ಮಾಡ್ಕೊಂಡಿನಿ. ಫಸ್ಟ್ ಪಾರ್ಟಲ್ಲಿ ಸ್ಟಿಚಿಂಗ್ನ ಪಾರ್ಟಲ್ಲಿ ಒಂದನೇ ಸ್ಟಿಚಿಂಗ್ ಪಾರ್ಟಲ್ಲಿ ನಾನು
3 ಟಕ್ಸನ್ನು ಯಾವ ರೀತಿ ಸ್ಟಿಚ್ ಮಾಡಬೇಕು ಮತ್ತು ಕ್ರಾಸ್ ಬೆಲ್ಟನ್ನು ಯಾವ ರೀತಿ ಅಟ್ಯಾಚ್ ಮಾಡ್ಕೋಬೇಕು ತೋರಿಸ್ಕೊಟ್ಟಿನಿ ಈ ವಿಡಿಯೋದಲ್ಲಿ. ಕೊರಳಿನ ಫಿನಿಶಿಂಗ್, ಅದರ ಜೊತೆಗೆ ಹುಕ್ಕಿನ ಪಟ್ಟಿ ಮತ್ತು ಹುಕ್ಕಿನ ಮನೆ ಪಟ್ಟಿ. ಈಗ ಕೊರಳಿನ ಫಿನಿಶಿಂಗಾಗಿ ನೀವು ಪೈಪಿಂಗ್ ಕೂಡ ಮಾಡ್ಕೋಬೋದು. ನಾನು ಈಗ ಹೆಮ್ಮಿಂಗ್ ಪಟ್ಟಿಯನ್ನು ಅಟ್ಯಾಚ್ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಯಾವಾಗಲೂ ಹೆಮ್ಮಿಂಗ್ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೋಬೇಕಾದ್ರೆ ಬಟ್ಟೆ ಪೂರ್ತಿ ಕ್ರಾಸ್ ಆಗಿರಬೇಕು. ನೀವು ಈವನ್ ಪೈಪಿಂಗ್ ಮಾಡ್ಕೋಬೇಕಂದ್ರೂ ಕೂಡ ಕ್ರಾಸ್ ಆಗಿರುವಂತಹ ಪಟ್ಟಿಯನ್ನೇ ತಗೋಬೇಕು. ಈ ರೀತಿ ಕ್ರಾಸ್ ಆಗಿ 1 ಇಂಚು ಅಗಲ ಇರುವಂತಹ ಪಟ್ಟಿಯನ್ನು ತಗೊಂಡಿನಿ. ಈಗ ಒಂದು ಸೈಡಲ್ಲಿ ನಾನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋತೀನಿ. ಪೂರ್ತಿ ಫೋಲ್ಡ್ ಮಾಡಲ್ಲ, ಒಂದು ಸೈಡ್ ಫೋಲ್ಡ್ ಮಾಡ್ಕೋತೀನಿ. ಯಾಕಂದರೆ ಇದು ಆಲ್ರೆಡಿ ಬಹಳಷ್ಟು ಹಿಗ್ತಿರ್ತೈತೆ ಬಟ್ಟೆ. ಈ ರೀತಿ ಒಂದು ಸೈಡ್ನೇ ಫೋಲ್ಡ್ ಮಾಡ್ಕೊಂಡು ಆದಮೇಲೂ ಕೂಡ ಅದರ ವಿಡ್ತ್ ಸ್ವಲ್ಪ ಜಾಸ್ತಿನೇ ಇರ್ತೈತೆ ನೋಡ್ರಿ. ಪೂರ್ತಿ ಡಬಲ್ ಫೋಲ್ಡ್ ಮಾಡ್ಕೊಂಡ್ವಿ ಅಂದರೆ ಇನ್ನೂ ಜಾಸ್ತಿ ಅಗಲ ಆಗಿಬಿಡ್ತೈತಿ. ಅದಕ್ಕೋಸ್ಕರ ನೋಡಿರಿ ಈ ರೀತಿಯಾಗಿ ಎಕ್ಸ್ಟ್ರಾ ಇರುವಂತಹ ಸ್ವಲ್ಪ ಹೊಲಿಗೆಗೆ 1-2 ಪಾಯಿಂಟ್ನಷ್ಟು ಬಿಟ್ಟು ಎಕ್ಸ್ಟ್ರಾ ಇರುವಂತಹ ಬಟ್ಟೆಯನ್ನು ನಾನು ಕಟ್ ಮಾಡ್ಕೊಳಾಕ್ತೀನಿ. ಕ್ರಾಸ್ ಆಗಿ ತೊಗೊಂಡಿರ್ತೀವಲ್ಲ, ಸ್ವಲ್ಪ ಹಿಗ್ತೈತೆ ಬಟ್ಟೆ. ಈಗ ಇದನ್ನು ನಾವು ಬ್ಲೌಸ್ ಮೇಲೆ ಅಟ್ಯಾಚ್ ಮಾಡ್ಕೊಳ್ಳೋಣ. ಬ್ಲೌಸ್ ಪಾರ್ಟನ್ನು ಸೀದಾ ಇಟ್ಕೊರಿ. ಕೊರಳಿನ ಭಾಗದಲ್ಲಿ ಈ ಪಟ್ಟಿಯನ್ನು ಉಲ್ಟಾ ಇಟ್ಕೋಬೇಕು. ಉಲ್ಟಾ ಇಟ್ಕೊಂಡು ಈ ರೀತಿ ಒಂದು ಲೈನ್ ಕೊರಳಿನ ಭಾಗದಲ್ಲಿ ಒಂದು ಲೈನ್ ಸ್ಟಿಚ್ ಹಾಕ್ಕೊಳ್ಳೋಣ. ನಾವು ಕೊರಳನ್ನು ಯಾವ ರೀತಿ ಕಟ್ ಮಾಡ್ಕೊಂಡಿವಲ್ಲ ಅದೇ ರೀತಿಯಾಗಿ ಪಟ್ಟಿಯ ಶೇಪನ್ನು ತೊಗೊಂಡು ಸ್ಟಿಚ್ ಮಾಡ್ಕೋಬೇಕು. ಭಾಳ ಟೈಟಾಗಿ ಜಗ್ಬೇಡ್ರಿ ಪಟ್ಟಿಯನ್ನು, ಇಲ್ಲಾಂದರೆ ಮುದ್ದಿ ಆಗಿಬಿಡ್ತೈತಿ. ಲೂಸ್ ಆಗಿಬಿಟ್ಟು ಎರಡನ್ನೂ ಈವನ್ ಆಗಿ ತೊಗೊಂಡು ಈ ರೀತಿ ಒಂದು ಲೈನ್ ಸ್ಟಿಚ್ ಹಾಕ್ಕೋಬೇಕು. ಇಲ್ಲಾಂದರೆ ಮುದ್ದಿ ಬಂದುಬಿಡ್ತೈತಿ. ಅದಕ್ಕೋಸ್ಕರ ಈಗ ಇಲ್ಲಿ ಸಣ್ಣ ಸಣ್ಣ ಕಟ್ಸ್ಗಳನ್ನು ತೊಗೊಳ್ಳೋಣ. ಇದರಿಂದ ನೀಟಾಗಿ ಬರ್ತೈತಿ, ಹೊಲಿಗೆ ಫಿನಿಶಿಂಗ್ ಬರ್ತೈತಿ. ಇಲ್ಲಾಂದ್ರೆ ಇದರಿಂದನೂ ಕೂಡ ರಿಂಕಲ್ಸ್ಗಳು ಬೀಳ್ತಾವೆ. ಕಟ್ ಮಾಡಲಿಲ್ಲ ಅಂದ್ರೆ ಕಟ್ ಮಾಡಲೇಬೇಕು. ಈಗ ಮತ್ತೊಮ್ಮೆ ಲೈನಿಂಗ್ ಬಟ್ಟೆಯನ್ನು ಆ ಕಡೆಗೆ ತಿರುಗಿಸ್ಬಿಟ್ಟು ಲೈನಿಂಗ್ ಬಟ್ಟೆಯ ಕೊನೆಗೇ ಒಂದು ಲೈನ್ ಸ್ಟಿಚ್ ಹಾಕ್ಕೊಳ್ಳೋಣ. ಮಧ್ಯದಲ್ಲಿ ಎಂಡ್ ಬಂದಿರ್ತೈತಲ್ಲ ಲೈನಿಂಗ್ ಬಟ್ಟೆದು, ಅಲ್ಲಿ ಸ್ಟಿಚ್ ಹಾಕ್ಕೋಬೇಕು. ನೋಡಿರಿ, ಈಗ ಒಳಗಡೆ ಆರಾಮಾಗಿ ನಾವು ಫೋಲ್ಡ್ ಮಾಡಿಕೊಂಡು ಮೇನ್ ಫ್ಯಾಬ್ರಿಕ್ ಮೇಲೆ ಟಾಪ್ ಸ್ಟಿಚ್ಚನ್ನು ಹಾಕ್ಕೋಬೇಕು. ಈ ರೀತಿ ಇದೇ ಮೆಥಡನ್ನು ಯೂಸ್ ಮಾಡಿಕೊಂಡು ನಾವು ಸ್ಟಿಚ್ ಮಾಡಿದ್ವಿ ಅಂದ್ರೆ ಪರ್ಫೆಕ್ಟಾಗಿ ಫಿನಿಶಿಂಗ್ ಬರ್ತೈತಿ ಹೆಮ್ಮಿಂಗ್ ಪಟ್ಟಿದು. ನೋಡಿರಿ, ಈ ರೀತಿಯಾಗಿ ಕೊರಳಿನ ಫಿನಿಶಿಂಗ್ ಪೂರ್ತಿಯಾಗಿ ಮುಗ್ದೈತಿ. ಇದೇ ರೀತಿಯಾಗಿ ಇನ್ನೊಂದು ಭಾಗಕ್ಕೂ ಕೂಡ ನಾವು ಕೊರಳಿನ ಹೆಮ್ಮಿಂಗ್ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೋಬೇಕು. ನಾನು ರೈಟ್ ಸೈಡಲ್ಲಿ ಅಟ್ಯಾಚ್ ಮಾಡ್ಕೊಂಡಿನಿ ಹೆಮ್ಮಿಂಗ್ ಪಟ್ಟಿಯನ್ನು. ಈಗ ಲೆಫ್ಟ್ ಸೈಡಲ್ಲೂ ಕೂಡ ಅದೇ ರೀತಿಯಾಗಿ ಅಟ್ಯಾಚ್ ಮಾಡ್ಕೊಳ್ಳೋಣ. ಒಂದು ಸೈಡ್ ಫೋಲ್ಡ್ ಮಾಡ್ಕೊಳಾಕ್ತೀನಿ. ಈ ರೀತಿ ಫೋಲ್ಡ್ ಮಾಡ್ಕೊಂಡಾದಮೇಲೆ ಬಹಳಷ್ಟು ಅಗಲ ಅನ್ನಿಸ್ತು ಅಂತಂದ್ರೆ ಎಕ್ಸ್ಟ್ರಾ ಇರುವಂತಹ ಪಟ್ಟಿಯನ್ನು ಕಟ್ ಮಾಡ್ಕೊರಿ. ಇಲ್ಲ 1.5 ಇಂಚ್ ಇತ್ತು ಅಂತಂದ್ರೆ ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ನಡಿತೈತಿ. ಈಗ ಬ್ಲೌಸ್ ಪಾರ್ಟನ್ನು ಸೀದಾ ಇಟ್ಕೊರಿ. ಅದ್ರ ಮೇಲೆ ಹೆಮ್ಮಿಂಗ್ ಪಟ್ಟಿಯನ್ನು ಏನು ರೆಡಿ ಮಾಡ್ಕೊಂಡಿವಲ್ಲ ಅದು ಉಲ್ಟಾ ಇರಬೇಕು. ಈ ರೀತಿ ಒಂದ್ರ ಮೇಲೆ ಒಂದಿಟ್ಟು ಕೊರಳು ಯಾವ ಶೇಪ್ ಬಂದದಲ್ಲ ಅದೇ ಶೇಪ್ಗೆ ನಾವು ಪಟ್ಟಿಯನ್ನು ಅಟ್ಯಾಚ್ ಮಾಡಿಕೊಂಡು ಈ ರೀತಿ ಹೆಮ್ಮಿಂಗ್ ಪಟ್ಟಿಯನ್ನು ಪೂರ್ತಿಯಾಗಿ ಅಟ್ಯಾಚ್ ಮಾಡ್ಕೋಬೇಕು. ಫ್ರಂಟ್ ಪಾರ್ಟ್ ಈಗ ಪೂರ್ತಿಯಾಗಿ ರೆಡಿಯಾಗೈತಿ. ಕ್ರಾಸ್ ಬೆಲ್ಟ್ ಕೂಡ ಅಟ್ಯಾಚ್ ಮಾಡ್ಕೊಂಡಿನಿ. 4 ಟಕ್ಸ್ ಆಯಿತು, ಹೆಮ್ಮಿಂಗ್ ಪಟ್ಟಿ ಆಯಿತು. ಇದರ ಮುಂದಿನ ಭಾಗದಲ್ಲಿ ಬ್ಯಾಕ್ ಪಾರ್ಟು ಮತ್ತು ಬ್ಲೌಸ್ನ ಫಿಟ್ಟಿಂಗ್ ನೋಡೋಣ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು.